ಸಂಕ್ರಾಂತಿಯ ವಿಶೇಷವಾಗಿ ಇವತ್ತು ಪೊಂಗಲ್ ಅಥವಾ ಹುಗ್ಗಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಅದ್ರ ಜೊತೆಗೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್ನು ಹುಣಸೆ ರಸ. ಬೆಳಗಿನ ಈ ಚಳಿನಲ್ಲಿ ತಿಂಡಿಗೆ ಇದನ್ನ ಮಾಡ್ಕೊಂಡು ತಿಂತಿದ್ರೆ ಆಹಾ ಆನಂದವಾಗಿರುತ್ತೆ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಹುಗ್ಗಿಯನ್ನು ಮಾಡೋದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಅಕ್ಕಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀರೋ ಅದೇ ಲೋಟದಲ್ಲಿ ಅಷ್ಟೇ ಹೆಸರು ಬೇಳೆಯನ್ನು ಸಹ ತೊಗೋಬೇಕಾಗುತ್ತೆ. ಅಕ್ಕಿ ಮತ್ತು ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡು ಲೋ ಫ್ಲೇಮಲ್ಲಿ ಇದನ್ನ ನಾವು ಹುರ್ಕೊಂಡ್ರೆ ತುಂಬಾ ರುಚಿಯಾಗಿ ಈ ಪೊಂಗಲ್ ಬರುತ್ತೆ. ಹುರಿಯೋದೇನಕ್ಕೆ ಅಂತಂದರೆ ಒಂದು ರುಚಿ ಹೆಚ್ಚಾಗಿ ಬರುತ್ತೆ, ಹಾಗೆಯೇ ಪೊಂಗಲಿನ ಸುವಾಸನೆ ಘಮಘಮ ಅಂತ ಬರುತ್ತೆ ಹುರಿದ್ರೆ. ಈಗ ನೋಡಿ, ಒಂದು 7ರಿಂದ 8 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ. ಹುರಿದಿರೋದು ಗೊತ್ತಾಗುತ್ತೆ, ಲೈಟಾಗಿ ಕಲರ್ ಚೇಂಜ್ ಆಗಿದೆ, ಹಾಗೆ ಘಮಘಮ ಅಂತ ಸುವಾಸನೆ ಬರ್ತಾ ಇದೆ. ಆವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಆರಿದ ಮೇಲೆ ತೊಳೆದಿಟ್ಕೊಂಡಿದ್ದೀನಿ. ಈಗ ಪಾತ್ರೆಯಲ್ಲಿ ಅಕ್ಕಿ ಬೇಳೆನ ತೊಳೆದಿಟ್ಟಿದ್ದೀನಿ. ಅದೇ ಪಾತ್ರೆಗೆ ನಾನಿವಾಗ 6 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ. 1 ಲೋಟ ಅಕ್ಕಿ, 1 ಲೋಟ ಹೆಸರು ಬೇಳೆಗೆ 6 ಲೋಟದಷ್ಟು ನೀರನ್ನ ಸೇರಿಸಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಮೆಣಸಿನ ಕಾಳು, ಜೊತೆಗೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಮೆಣಸಿನಕಾಳು, ಜೀರಿಗೆ ಎಲ್ಲನೂ ಹಾಕಿ ನಾವು ಬೇಯಿಸಿದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ನಾವು ಒಗ್ಗರಣೆಗೆ ಮೆಣಸಿನಕಾಳನ್ನ ಹಾಕ್ತೀವಿ, ಆದರೂ ಸಹ ಬೇಯಿಸಬೇಕಾದ್ರೆ ಸ್ವಲ್ಪ ಮೆಣಸಿನಕಾಳನ್ನ ಹಾಕಿ. ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಮುಚ್ಚಿ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರಲ್ಲಾದರೆ ಒಂದು 3ರಿಂದ 4 ವಿಸಲ್ ಕೊಡಿ. ನಾನು ಈ ಪಾತ್ರೆಯಲ್ಲಿ ಮಾಡೋದ್ರಿಂದ ಸಾಫ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿದರೆ ಇಲ್ಲಿ ಅನ್ನ ಬೆಂದು ರೆಡಿಯಾಗಿದೆ. ಅನ್ನ ಬೇಳೆನೂ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಅಕಸ್ಮಾತ್ ನಿಮಗೆ ಸ್ವಲ್ಪ ಇನ್ನೂ ಅನ್ನ ಥರ ಕಾಣಿಸ್ಬೇಕು ಅಂತಂದರೆ 6 ಲೋಟದ ಬದಲು ನೀವು ಬರೀ 4ರಿಂದ 5 ಲೋಟದಷ್ಟು ನೀರನ್ನ ಸೇರಿಸಿ. ಇವತ್ತಿನ ಈ ಪೊಂಗಲ್ನ ಅಗ್ಯಾರೋ ಅವರ ಟೋಪ್ನಲ್ಲಿ ಮಾಡ್ತಾಯಿದ್ದೀನಿ. ಮೊದಲು ನಾವು ಏನು ಮಾಡಬೇಕಾಗುತ್ತೆ, ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಬೇಕಾಗುತ್ತೆ. ನಾನಿವತ್ತು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಇಷ್ಟು ಅಷ್ಟು ಅಂತೆಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು. 2 ಟೇಬಲ್ ಸ್ಪೂನ್ ಬೇಡ ಅಂದರೆ ಬರೀ 1 ಟೀ ಸ್ಪೂನಷ್ಟು ಹಾಕ್ಬೋದು. ಅದಾದಮೇಲೆ ತುಪ್ಪ ಬೆಚ್ಚಗಾಗಿದೆ ಅಂದಾಗ 1 ಟೀ ಸ್ಪೂನಷ್ಟು ಮೆಣಸು, ಜೀರಿಗೆನ ಕುಟ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 15ರಿಂದ 20 ಗೋಡಂಬಿನ ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಮೆಣಸು ಮತ್ತು ಜೀರಿಗೆ ಪುಡಿನ ಸೇರಿಸಿರೋದು ಈ ಸಾರಿ. ಹಾಗೆಯೇ ಇಲ್ಲಿ 1 ಇಂಚಿನಷ್ಟು ಶುಂಠಿನ ತುರ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು 3ರಿಂದ 4 ಹಸಿ ಮೆಣಸಿನ್ಕಾಯಿನ ಸೀಳ್ಕೊಂಡು ಸೇರಿಸಿದ್ದೀನಿ. ಈ ಪೊಂಗಲಿಗೆ ಮೆಣಸು, ಜೀರಿಗೆ, ಶುಂಠಿ ತುಂಬಾ ಮುಖ್ಯ. ಹಾಗೆಯೇ ಧಾರಾಳವಾಗಿ ಕರಿಬೇವಿನ ಎಣ್ಣೆ ಹಾಕ್ಕೊಂಡು ಇವಾಗ ನಾನಿಲ್ಲಿ 1 ಟೀ ಸ್ಪೂನಷ್ಟು ಇಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ. ಜೀರಿಗೆ, ಮೆಣಸು, ಶುಂಠಿ, ಇಂಗು ಇಷ್ಟನ್ನು ಮಿಕ್ಸ್ ಮಾಡ್ದೇ ಹಾಕಿ. ಹಾಗೆಯೇ ಕರಿಬೇವಿನ ಸೊಪ್ಪು. ಈ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಬೇಯಿಸ್ಕೊಂಡಿರೋಂಥ ಅನ್ನ ಬೇಳೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದೆ, ಇವತ್ತು ಅನ್ನ ಬೇಳೆಗೆ ನಾನು 2 ಲೋಟಕ್ಕೆ 6 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ. ನಿಮಗೆ ಸ್ವಲ್ಪ ಅನ್ನವಾಗಿರಬೇಕು, ಸ್ವಲ್ಪ ಗಟ್ಟಿಯಾಗಿರಬೇಕು ಅಂತಂದರೆ ಬರೀ 4ರಿಂದ 5 ಲೋಟದಷ್ಟು ನೀರನ್ನ ಸೇರಿಸಿದ್ರೆ ಕರೆಕ್ಟಾಗಿರುತ್ತೆ. ಇವಾಗ ಮತ್ತೆ ಸ್ವಲ್ಪ ಉಪ್ಪಿನಂಶ ಕಡಿಮೆ ಇರೋದ್ರಿಂದ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಗಲೇ ಅನ್ನ ಬೇಳೆ ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬಂದರೆ ಸಾಕಷ್ಟೇ. ಒಂದು ಕುದಿ ಬಂದಿದೆ, ಎಲ್ಲ ಆಗಿದೆ ಅಂದಾಗ ಉಪ್ಪಿನ ಪುಡಿನ ಹಾಕಿ ಅಡ್ಜಸ್ಟ್ ಮಾಡಿ ಧಾರಾಳವಾಗಿ ಕೊತ್ತಂಬರಿ ಎಲೆನ ಸೇರಿಸ್ತೀನಿ. ಇನ್ನೊಂದೇನು ಅಂದರೆ ಇದಕ್ಕೆ ನೀವು ಹಸಿ ಕಾಯಿ ತುರಿನಾದರೂ ಸೇರಿಸ್ಬೋದು, ಇಲ್ಲ ಅಂದರೆ ಕೊಬ್ಬರಿ ತುರಿನಾದರೂ ಸೇರಿಸ್ಬೋದು. ನಾನಿವತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಬಿಸಿ ಬಿಸಿಯಾಗಿರುವಂಥ ಆರೋಗ್ಯಕರವಾದಂಥ ಹುಗ್ಗಿ ಅನ್ನ ಅಥವಾ ಪೊಂಗಲ್ಲು ರೆಡಿ. ಈಗ ಬೇಕು ಅಂದರೆ ನೀವು ಮೇಲೂ ಸಹ ಸ್ವಲ್ಪ ತುಪ್ಪನ ಹಾಕ್ಬೋದು. ನಾನು ಬರೀ ಮೊದಲು ಹಾಕಿರೋಷ್ಟು ತುಪ್ಪ, ಬೇಕು ಅಂದರೆ ನೀವು ಮೇಲೆ ಸೇರಿಸ್ಕೋಬೋದು. ಇದಕ್ಕೆ ಅದ್ಭುತವಾದಂಥ ಕಾಂಬಿನೇಷನ್ ಅಂತಂದರೆ ಹುಣಸೆ ರಸ. ಚಟ್ನಿನೂ ಮಾಡ್ತಾರೆ, ಹುಣಸೆ ರಸನಂತೂ ಎಕ್ಸಲೆಂಟ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈಗ ಆ ಹುಣಸೆ ರಸ ಮಾಡೋದು ಹೇಗೆ ಅಂತ ನೋಡೋಣ. ಹುಣಸೆ ರಸ ಮಾಡೋದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸಿಂಪಲ್ ಆಗಿರೋಂಥ ಒಗ್ಗರಣೆ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದೆ ಅಂದಾಗ ಸ್ವಲ್ಪ ಕರಿಬೇವಿನ ಎಲೆನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಎಲೆ ಹಾಕಿದ ಮೇಲೆ ಇದಕ್ಕೆ 1 ಇಂಚಿನಷ್ಟು ಶುಂಠಿ ತುರಿ, ಹಾಗೆಯೇ ಒಂದು 3ರಿಂದ 4 ಹಸಿ ಮೆಣಸಿನ್ಕಾಯಿನ ಸೀಳ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಈ ಹುಣಸೆ ರಸದಲ್ಲಿ ಶುಂಠಿ ಫ್ಲೇವರ್ ಬರಬೇಕು, ಹಸಿ ಮೆಣಸಿನ್ಕಾಯಿ ಖಾರ ಇರಬೇಕು, ಆಗ ಅದ್ಭುತವಾಗಿರುತ್ತೆ. ಇದೆಲ್ಲ ಒಗ್ಗರಣೆ ರೆಡಿಯಾಗಿದೆ ಅಂದಾಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಿನಲ್ಲಿ ನೆನೆಸಿ ಅದರ ರಸನ ಈಗ ಸೇರಿಸಿದ್ದೀನಿ. ಹಾಗೆಯೇ ಎಷ್ಟು ಹುಣಸೆ ರಸ ತೊಗೊಂಡಿದ್ದೀರೋ ಅಷ್ಟೇ ಬೆಲ್ಲನ ಇದಕ್ಕೆ ಸೇರಿಸಬೇಕಾಗುತ್ತೆ, ಆಗಲೇ ರುಚಿಯಾಗಿ ಬರೋದು. ಹಾಗೆಯೇ 1 ಇಂಚಿನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುದಿಯೋದಕ್ಕೆ ಬಿಡೋಣ. ಈಗ ಕುದೀತಾ ಇದೆ ಅಂದಾಗ ಇದಕ್ಕೆ ಮತ್ತೊಂದು ಪದಾರ್ಥನ ಸೇರಿಸಬೇಕಾಗುತ್ತೆ. ಇಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ತೊಗೊಬಿಟ್ಟು ಇದಕ್ಕೆ ನೀರನ್ನ ಸೇರಿಸಿ
ಈ ರೀತಿ ನಾನು ನೀರಾಗಿ ಮಾಡಿಕೊಂಡು ಆ ಅಕ್ಕಿ ಹಿಟ್ಟನ್ನ ನೀರನ್ನ ಹಾಕಿ ಮತ್ತೆ ಒಂದು 2ರಿಂದ 3 ನಿಮಿಷ ಇದು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಥಿಕ್ನೆಸ್ ಬರುತ್ತೆ, ಒಂಥರ ಅಂಟಂಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಹಾಗೆ ಸ್ವಲ್ಪ ಗಟ್ಟಿತನ ಬರುತ್ತೆ. ಈಗ ನೋಡಿದರೆ ರುಚಿಯಾದಂಥ ಹುಣಸೆ ರಸ ರೆಡಿಯಾಗಿದೆ. ಇದು ಹುಗ್ಗಿ ಅನ್ನಕ್ಕೆ ಅದ್ಭುತವಾಗಿರುತ್ತೆ. ಇಡ್ಲಿ ದೋಸೆಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಜೊತೆ ಅಂದರೆ ಸಮೋಸ, ಕಟ್ಲೆಟ್ ಜೊತೆನೂ ಸಹ ತಿನ್ನೋದಕ್ಕೆ ಅದ್ಭುತವಾಗಿರುತ್ತೆ. ಬಿಸಿ ಬಿಸಿಯಾದ ಹುಗ್ಗಿಯನ್ನ ಹುಣಸೆ ರಸ ಕಾಂಬಿನೇಷನ್ನ ಈ ಪೊಂಗಲಿಗೆ, ಈ ಸಂಕ್ರಾಂತಿಗೆ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಎಲ್ಲವರಿಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.